ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಸೌಮಿಶ್ರೀ ಕನ್ನಡ ವ್ಲಾಗ್ಸ್. ನಾನು ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೆಕೆಂಡ್ ರೌಂಡ್ ಶಾಪಿಂಗ್ ಹೋಗಿದ್ದೆ ಅಂತ ಹೇಳಿದ್ದೆ. ಸೊ ಏನೆಲ್ಲ ತಗೊಬಂದೆ ಅಂತೇಳಿ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮಗೆ ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಹೋಗಿದಾಗ ಸೀರೆ ಬುಕ್ ಮಾಡ್ತೀವಿ ಅಂತ ಹೇಳಿ ಮಾಡಿಕೊಟ್ಟಿದ್ರು. ಬಟ್ ಫೋನ್ ಮಾಡ್ತೀವಿ ಅಂತೇಳಿ ಫೋನು ಮಾಡಲಿಲ್ಲ ಅವರು. 3 ಡೇಸ್ ಆದಮೇಲೆ ಕಾಲ್ ಬ್ಯಾಕ್ ಮಾಡ್ತೀವಿ ಅಂತೇಳಿ. ಮತ್ತು ನಾವು ಕಾಲ್ ಮಾಡಿದೆ, ನಾನು ಒಂದ್ಸರಿ ಕಾಲ್ ಮಾಡಿದೆ ಅನಿಸುತ್ತೆ. ಕಾಲ್ ಬ್ಯಾಕು ಮಾಡಲಿಲ್ಲ ಅವರಿಗೆ. ನಾನು ಮಾಡೋಕ್ಕೋಗಲಿಲ್ಲ, ಅವ್ರು ಮಾಡಿದ್ರೂ ರೆಸ್ಪಾಂಡ್ ಮಾಡಲಿಲ್ಲ. ಸೊ ಅದಕ್ಕೆ ಸರಿ ಆಯಿತು, ನಾವು ಯಾಕೆ ಡೈರೆಕ್ಟ್ ಹೋಗಿನೇ ತೊಗೋಬೋದು ಬೇರೆ ಕಡೆ ಅಂತೇಳಿ ಸರಿ ಮಲ್ಲೇಶ್ವರಂ ಹೋಗಿದ್ವಿ ನಾವು. ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡಿದ್ದೀರಾ ಅಂತ ಅನಿಸುತ್ತೆ. ಮಲ್ಲೇಶ್ವರಂ ಬ್ಲಾಗ್ ವಿಡಿಯೋ, ಮಲ್ಲೇಶ್ವರಂ ಶಾಪಿಂಗ್ ಹೋಗಿದ್ದು ಬ್ಲಾಗ್ ವಿಡಿಯೋ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ ಕಮೆಂಟ್ಸಿಗೆ. ಮತ್ತು ಸ್ಯಾರಿ ಶಾಪಿಂಗಿಗೆ ಫಸ್ಟ್ ನಾವು ಹೋಗಿದ್ದು ಸುದರ್ಶನ್ ಸಿಲ್ಕ್ಸಿಗೆ. ಸುದರ್ಶನ್ ಸಿಲ್ಕ್ಸಲ್ಲಿ ನಮಗೆ ಈ ಸಾರಿ ನಾವು ನಮ್ಮ ಕೋಸಿಸ್ಟರ್ ಮಗುದ್ದು ನಾಮಕರಣ ಎಲ್ಲ ಇತ್ತು. ಸೊ ಆವಾಗ ಶಾಪಿಂಗ್ ಹೋಗಿದ್ವಿ. ಆವಾಗ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಸ್ಯಾರಿ ಕಲೆಕ್ಷನ್ಸು. ಮತ್ತು ಅದಾದಮೇಲೆ ಮಿಡ್ಲಲ್ಲಿ ಯಾವಾಗಲೂ ಒಂದ್ಸರಿ ಮಲ್ಲೇಶ್ವರಂ ಶಾಪಿಂಗ್ ಹೋಗಿದ್ದೆ, ಆ ವ್ಲಾಗು ಹಾಕಿದ್ದೀನಿ. ಆ ವ್ಲಾಗ್ ಒಂದು 2 ಮಂತ್ಸ್ ಬ್ಯಾಕ್ ಅನಿಸುತ್ತೆ. ಆವಾಗಲೂ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ಈ ಸಾರಿ ಹೋದಾಗ ಮೇ ಬಿ ಎಲ್ಲರೂ ಸಂಡೇ ಅಲ್ವಾ, ವೀಕ್ ಡೇಸಲ್ಲೆಲ್ಲ ಹೋಗಿ ಶಾಪ್ ಮಾಡಿಕೊಂಡು ಕಲೆಕ್ಷನ್ಸ್ ಎಲ್ಲ ಕಡಿಮೆ ಆಗಿದೆ ಅಂತ ಅನಿಸುತ್ತೆ. ಅಷ್ಟೊಂದೇನು ಕಲೆಕ್ಷನ್ಸ್ ಇರಲಿಲ್ಲ, ನಮ್ಗೆ ಇಷ್ಟನೂ ಆಗಲಿಲ್ಲ. ಅದಾದಮೇಲೆ ಮಲ್ಲೇಶ್ವರಮಿಂದ ಸ್ವಲ್ಪ ಮುಂದೆ ಬಂದು, ಮಲ್ಲೇಶ್ವರಮಲ್ಲೇ ಸುದರ್ಶನ್ ಸಿಲ್ಕಿಂದ ಮುಂದೆ ಬಂದು ಶ್ರೀನಿಧಿ ಇಂಟರ್ನ್ಯಾಷನಲ್ ಸಿಲ್ಕ್ಸ್ ಅಂತ ಯಾವುದೋ ಒಂದಿದೆ, ಅಲ್ಲಿ ಹೋಗಿದ್ವಿ. ಅಲ್ಲಿ ನಮಗೇನೋ ನೋಡಿದ ಮಟ್ಟಿಗೆ ಡಿಸ್ಪ್ಲೇನೆಲ್ಲ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಕ್ಲಾತ್ಸ್ ಎಲ್ಲ ಅಂದರೆ ಡಿಸೈನ್ಸು ಅದೆಲ್ಲ. ಬೇಡ ಬೇರೆ ಕಡೆ ಹೋಗಿ ನೋಡೋಣ ಅಂತೇಳಿ ಸುದರ್ಶನ್ ಸಿಲ್ಕ್ಸ್ ಆಪೋಸಿಟ್. ಯಾವಾಗಲೂ ದೊಡ್ಡ ದೊಡ್ಡ ಅಂಗಡಿ ನೋಡಿ ಏನು ಅನ್ಕೊತೀವಿ, ಅಲ್ಲೆಲ್ಲ ಕಾಸ್ಟ್ಲಿ ಇರುತ್ತೆ, ಅಲ್ಲೆಲ್ಲ ಹೋಗ್ಬಾರ್ದು ಅಂತ ಅನ್ಕೋತೀವಿ. ಬಟ್ ಅಲ್ಲಿನೇ ಕಲೆಕ್ಷನ್ಸ್ ಜಾಸ್ತಿ ಇರುತ್ತೆ, ನಮಗೆ ವೈಡ್ ವೆರೈಟಿ ಆಫ್ ಕಲೆಕ್ಷನ್ಸ್ ಸಿಗುತ್ತೆ. ನಮ್ಮದು ಪ್ರೈಸ್ ರೇಂಜು 1500 ಅಲ್ಲಿ ಅದರಿಂದನೂ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಗೆ ಯಾವ ಥರ ಕಾಸ್ಟಲ್ಲಿ ಬೇಕು ಅದೇ ಥರ ಸ್ಯಾರೀಸ್ ತೋರಿಸ್ತಾರಲ್ವ, ಅದಕ್ಕೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ದೇವರಿಗೆ ಉಡ್ಸೋದಕ್ಕೆ ಸೀರೆ ತಗೊಬಂದೆ. ಈ ಸರಿ ನಾನು ಗ್ರೀನ್ ಸ್ಯಾರಿ ತಗೊಂಡಿದ್ದೀನಿ ವಿತ್ ವೈಟ್ ಬಾರ್ಡರು. ನೋಡ್ತಾ ಇರ್ಬೋದು, ತುಂಬ ಇವಾಗ ತುಂಬ ಕಾಂಬಿನೇಷನ್ ಇದು ಟ್ರೆಂಡಿಂಗಲ್ಲಿದೆ. ವೈಟ್ ಬಾರ್ಡರ್ ಕಾಂಬಿನೇಷನ್ನು ಈ ಥರ ಇದೆ. ನಾನು ಮೈ ಮೇಲೆ ಹಾಕೊಳ್ಬಾರ್ದು ಅಂತ ಹೇಳ್ತಾರೆ ದೇವ್ರ ಸ್ಯಾರಿ, ಅದಕ್ಕೆ ಮೈ ಮೇಲೆ ಹಾಕೊಂಡು ನೋಡಿಲ್ಲ, ದೇವ್ರಿಗೆ ಉಡ್ಸೋದಲ್ವ ಅದಕ್ಕೋಸ್ಕರ. ಇದಕ್ಕೆ ಬ್ಲೌಸು ವೈಟ್ ಈ ಥರ ಬಂದಿದೆ. ಮತ್ತು ಇದು ಸೇರ್ಕೊ ಫುಲ್ಲು ಡಾಟ್ 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 ಥರ ಇದೆ ಅದು. ಬಟ್ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯ್ತಿದೆ. ಗ್ರೀನ್ ಕಲರು, ಸೊ ಅದಕ್ಕೋಸ್ಕರ ತಗೊಂಡೆ ಇದು ಸ್ಯಾರಿ. ಗ್ರೀನ್ ವಿತ್ ವೈಟ್ ಕಾಂಬಿನೇಷನ್ನು. ನಾನು ಈ ಸೀರೆ ಕೊಟ್ಟಿದ್ದು 3299. ಬಟ್ ಪ್ರೈಸ್ಗೆ ಚೆನ್ನಾಗಿದೆ ಅಂತ ಅನಿಸ್ತು. ನೋಡ್ತಾ ಇರ್ಬೋದು ನೀವು, ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು. ನಮಗೆ ಯಾವ ಥರ ಬೇಕು ಎಲ್ಲ ಥರ ತೋರಿಸ್ತಾ ಇದ್ರು. ಅದನ್ನು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ವಿಡಿಯೋ ತುಂಬ ಶಾಪ್ಗಳಲ್ಲಿ ವಿಡಿಯೋ ಎಲ್ಲ ಮಾಡೋದಕ್ಕೆ ಬಿಡಲ್ಲ, ಬಟ್ ಇಲ್ಲಿ ಮಾಡ್ಕೊಳ್ಳಿ ಮೇಡಮ್ ಅಂತ ಹೇಳಿದ್ರು. ಸ್ಯಾರಿ ವಿಡಿಯೋನ ತೋರಿಸಿದ್ರು. ನಾನು ಅಷ್ಟೊಂದು ಸ್ಯಾರಿಗಳ ಕಲೆಕ್ಷನ್ ತೋರಿಸಿ ಆ ಥರ ಪ್ರಮೋಷನ್ಸ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಸಿಂಪಲ್ಲಾಗಿ ನಾನೇನು ಶಾಪ್ ಮಾಡ್ತಿದ್ದೆ, ನಮ್ಮ ಸ್ಯಾರಿಗಳು ಅದನ್ನೆಲ್ಲ ತೋರಿಸ್ತಾ ಇದ್ರಲ್ಲ, ಅದನ್ನು ಮಾಡಿದೆ ಅಷ್ಟೇ. ಮತ್ತು ಅಲ್ಲಿ ಕಾಮಾಕ್ಷಿ ದೇವಿಯವ್ರದ್ದು ವಿಗ್ರಹ ಕೂಡ ಇತ್ತು. ಅದನ್ನು ನೋಡಿದ್ರೇ ಒಂಥರ ವೈಬು, ತುಂಬ ದೈವಿಕ ಭಾವನೆ ಅಂತ ಅಂತಿತ್ತು. ತುಂಬ ಒಳ್ಳೆ ಫೀಲ್ ಕೊಡ್ತು ಅಲ್ಲಿ ಶಾಪಲ್ಲಿ ನನಗೆ. ನಾನು ಈ ಸ್ಯಾರಿ ತೊಗೊಂಡೆ, ಬಾಟಲ್ ಗ್ರೀನ್ ಪ್ಲಸ್ ವೈಟ್ ಬಾರ್ಡ್ರದು ದೇವರಿಗೆ ಅಂತೇಳಿ. ನಮ್ಮ ಕೈಯಲ್ಲಿ ಇದ್ದಷ್ಟು ಮಾಡಬೇಕಲ್ವ, ಹಂಗಾದ್ರೇ ಲಕ್ಷ್ಮಿ ನಮ್ಗೆ ಒಲಿಯೋದು ಅಂತ ಅಂತ ಹೇಳ್ತಾರೆ ಎಲ್ಲರೂ. ನಾನು ಕೇಳ್ಪಟ್ಟಿದ್ದೀನಿ ಅಂತ, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ಮತ್ತೆ ತೊಗೊಬರೋಣ ಅಂತೇಳಿ ತೊಗೊಬಂದೆ. ನಾನು ಪ್ರೈಸ್ನ ಹೇಳಿದ್ಮೇಲೆ 3299 ಕೊಟ್ಟೆ. ನೆಕ್ಸ್ಟು ಅದಾದಮೇಲೆ ಸ್ಯಾರಿ ಶಾಪಿಂಗ್ ಆದಮೇಲೆ ನಾನು ತೊಗೊಂಡಿದ್ದು ನಮ್ಮ ಹಸ್ಬೆಂಡಿಗೆ ಪಂಚೆ ಶರ್ಟ್ ತೊಗೊಬಂದೆ ರಾಮರಾಜಲ್ಲಿ. ನೋಡ್ತಾ ಇದ್ದರು, ಇದು ಪಂಚೆ ಮತ್ತು ಇದು ಶರ್ಟು ವೆಲ್ಕ್ರೋ ಇದೆ. ಇದು ನಾನು ಇದು ಪಿಸ್ತಾ ಗ್ರೀನ್ ಟೈಪಲ್ಲಿದೆ, ಸ್ವಲ್ಪ ತೊಗೊಂಡೆ. ಯಾಕಂತಂದರೆ ನನ್ನ ಸ್ಯಾರಿ ಮ್ಯಾಚಿಂಗ್ ತೊಗೊಂಡಿದ್ದೆ ನಾನು. ಇದು ನಾನು ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿಗೆ ಉಡಿಸಿದ್ನಲ್ಲ, ಆ ಸ್ಯಾರಿ
ಇದೇ ಕಲರ್ ಇರೋದು. ಸೊ ಅದನ್ನು ನಾನು ಹೊಲಿಸ್ಕೊಂಡ್ರೆ ಹಾಕೊಳ್ಳೋದಕ್ಕೆ ಅದನ್ನೇ ತಗೊಳ್ಳೋಣ ಅಂತೇಳಿ ಈ ಕಲರ್ ತೊಗೊಂಡೆ. ಮತ್ತು ಈ ಕಲರ್ ಅವ್ರ ಹತ್ರ ಶರ್ಟ್ ಯಾವುದೂ ಇರಲಿಲ್ಲ. ಸೊ ಅದು ಒಂದು ರೀಸನ್ನು. ನಾನು ಕೊಟ್ಟಿದ್ದು 2350 ರುಪೀಸು. ಶಲ್ಯ ಬರಲ್ಲ ಅಷ್ಟೇ, ಪಂಚೆ ಶರ್ಟು ಎರಡೂ ಇದೆ ಇದರಲ್ಲಿ. ಮ್ಯಾಚಿಂಗ್ ಇರಲಿ ಅಂತೇಳಿ ತೊಗೊಂಡೆ. ಅದಾದಮೇಲೆ ನಾನು ಯೂಶ್ವಲಿ ನಮ್ಮ ಹಸ್ಬೆಂಡ್ಗೆ ಅವರು ಯೂಸ್ ಮಾಡೋದು ರಾಮರಾಜ್ ಇನ್ನರ್ಸ್ ಎಲ್ಲ ಬನಿಯನ್ನು ಅಂಡರ್ವೇರ್ ಯಾವ್ದು ಬರುತ್ತೆ ಅದನ್ನು. ಸೊ 2 ಬನಿಯನ್ ತೊಗೊಬಂದೆ. ಅದಾದಮೇಲೆ 2 ಇನ್ನರ್ಸ್ ತೊಗೊಬಂದೆ ಅವರಿಗೆ ರಾಮರಾಜಿಂದ. ರಾಮರಾಜ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ನನ್ನ ಪ್ರಕಾರ. ನಾನು ಮುಂಚೆ ಅವ್ರು ಏನು ಯೂಸ್ ಮಾಡ್ತಿದ್ರೋ ಗೊತ್ತಿಲ್ಲ. ನಂದು ಮದುವೆ ಆದಮೇಲೆ ನಾವು ಮದುವೆಯಿಂದ ಸ್ಟಾರ್ಟಿಂಗಿಂದ ಹಿಡಿದು ಇಲ್ಲಿ ತನಕ ರಾಮರಾಜಲ್ಲೇ ತೊಗೊಳ್ಳೋದು. ಇನ್ನರ್ಸ್ ಎಲ್ಲ ಏನಿಲ್ಲ, ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಎಲ್ಲ. ನಾನು ಜಾಕಿದ್ದು ಅದೆಲ್ಲ ಯೂಸ್ ಮಾಡಿದ್ದೀನಿ, ಅಂದರೆ ಯೂಸ್ ಮಾಡಿದ್ದಾರೆ ಅವರು ತೊಗೊಬಂದು. ಬಟ್ ಅದು ಏನಾಗುತ್ತೆ ಅಂತಂದರೆ ಜಾಕಿದೆಲ್ಲ ಒಂದು 2 ಮಂತ್ಸ್ 3 ಮಂತ್ಸ್ ವೇರ್ ಮಾಡಿದ ತಕ್ಷಣವೇ ಸ್ವಲ್ಪ ಅಗಲ ಹಾಕ್ಬಿಡೋದು, ಒಂಥರ ಆ ಕಡೆ ಈ ಕಡೆ ಥೈಸ್ ಹತ್ರ ಬರುತ್ತಲ್ಲ, ಅದು ಒಂಥರ ಬಟರ್ಫ್ಲೈ ಥರ ಆಗಿಬಿಡುತ್ತೆ, ಲೂಸ್ ಥರ. ಸೊ ಅದಕ್ಕೆ ನನಗೆ ಅದು ಪ್ರಾಡಕ್ಟ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಅದಕ್ಕೋಸ್ಕರ ರಾಮರಾಜೇ ಯಾವಾಗಲೂ ತಗೊಂಡೆ. ಕಾಟನ್ದು, ಪ್ಯೂರ್ ಕಾಟನ್ದೇ, ತುಂಬ ಚೆನ್ನಾಗಿರುತ್ತೆ ಕ್ಲಾತ್, ಕಂಫರ್ಟಬಲ್ ಆಗಿ. ಅದಕ್ಕೆ ಅದಾದಮೇಲೆ ಹಂಗೆ ಹೊರಗಡೆ ಬಂದು ಕಾಮಾಕ್ಷಿ ಸಿಲ್ಕ್ಸಿಂದ ಹೊರಗಡೆ ಬಂದರೆ ನನ್ನೊಂದು ಒಂದು ಡ್ರೆಸ್ ಇದೆ ಈ ಕಲರ್ದು. ಸೊ ಆ ಡ್ರೆಸ್ಸಿಗೆ ಶಾಲ್ ಇರಲಿಲ್ಲ ನನ್ನ ಹತ್ರ. ಸೊ ಅದಕ್ಕೋಸ್ಕರ ಈ ಶಾಲ್ ತೊಗೊಂಡೆ. ಚಮಕಿ ಬಂದಿದೆ, ಮಧ್ಯದಲ್ಲಿ ಲೈನ್ಸ್ ಬಂದು, ಮತ್ತು ಲಾಸ್ಟಲ್ಲಿ ಈ ಥರ ಥ್ರೆಡ್ ವರ್ಕ್ ಇದೆ. ಇದಕ್ಕೆ ನಾನು ಕೊಟ್ಟಿದ್ದು 200 ರುಪೀಸು. ಅದಕ್ಕೆ ಶಾಲ್ ಇರಲಿಲ್ಲ, ಅದನ್ನು ಶಾಲಿಂದ ಹಾಕೊಳ್ಳೋದಕ್ಕಾಗಲ್ಲ. ಚೆನ್ನಾಗಿದೆ ಡ್ರೆಸ್ ಮಾತ್ರ ಅದು. ಅದಕ್ಕೋಸ್ಕರ ಆ್ಯನಿವರ್ಸರಿಲಿ ಹಾಕ್ಕೊಂಡಿದ್ದೆ ನಾನು ಅದನ್ನು. ಒಂದಿನ ವೇರ್ ಮಾಡಿ ತೋರಿಸ್ತೀನಿ ಅದನ್ನು. ನೆಕ್ಸ್ಟು ಅದು ಬಿಟ್ಟರೆ ಮಲ್ಲೇಶ್ವರಮಲ್ಲಿ ಫೇಮಸ್, ನಿಮಗೆ ಒಂಥರ ತರಕಾರಿಗಳು ಅದೆಲ್ಲ ಬುಟ್ಟಿಯಲ್ಲಿ ಒಂದು ಬುಟ್ಟಿಗೆ 50 ರೂಪಾಯಿ 40 ರೂಪಾಯಿ ಹತ್ರ ಇಟ್ಕೊಂಡು ಮಾರ್ತಾ ಇರ್ತಾರೆ. ನನಗೆ ಅವರೆಕಾಳು ಬೇಕಾಗಿತ್ತು. ಸೊ ಅವರೆಕಾಳು ತೊಗೊಂಡು ಬಂದೆ. ಅವರೆಕಾಳು ಇದಕ್ಕೆ ಒಂದು ಪಾವಿಗೆ ಅವ್ರು ಇಷ್ಟು ಚಿಕ್ಕ ಪಾವು ಇಟ್ಕೊಂಡಿರ್ತಾರೆ. ನಮ್ಮ ಕಡೆ ಎಲ್ಲ ಹಳ್ಳಿ ಕಡೆ ಪಾವು ಅಂತಂದರೆ ಇಷ್ಟು ಉದ್ದ ಬರುತ್ತೆ, ಸೇರ್ ಅಂದರೆ ಇಷ್ಟು ಉದ್ದ ಬರುತ್ತೆ. ಇಲ್ಲಿ ಪಾವೇ ಇಷ್ಟು ಉದ್ದ ಇದೆ, ಸೇರ್ ಎಷ್ಟು ಉದ್ದ ಇರುತ್ತವೆ, ಸೇರ್ ಇಷ್ಟೇ ಉದ್ದ ಇರುತ್ತೆ ಅನಿಸುತ್ತೆ. ಇದಕ್ಕೆ ನಾನು 100 ರುಪೀಸ್ ಕೊಟ್ಟೆ. 3 ಪಾವೇನ ಬಂತು. ಅವರೆಕಾಳು ಉಪ್ಪಿಟ್ಟು ಮತ್ತು ಅವರೆಕಾಳು ಬಾತ್ ಮಾಡ್ಬೋದು ಅಂತೇಳಿ. ನನಗೆ ಅವರೆಕಾಳು ಬಾತು ನಮ್ಮ ಹಸ್ಬೆಂಡ್ಗೆ ಅಂದರೆ ತುಂಬ ಇಷ್ಟ, ನಮ್ಮ ಹಸ್ಬೆಂಡ್ಗೆ. ಸೊ ಅದಕ್ಕೋಸ್ಕರ ತಗೊಂಡೆ. ಸೀಸನ್ ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆಯಲ್ಲ. ನೆಕ್ಸ್ಟು ಇದು ನಿಂಬೆಹಣ್ಣು ಹಿಡ್ಕೊಂಡ ತಕ್ಷಣ ತುಂಬ ಜನ ಅನ್ಕೋಬೋದು ಕೊಳ್ಳೇಗಾಲದ ಹುಡುಗಿ ಅಲ್ವಾ ನಿಂಬೆಹಣ್ಣು ತಗೊಂಡಿದ್ದಾಳೆ, ನಿಂಬೆಹಣ್ಣು ಮಂತ್ರಿಸ್ಕೊಡ್ತೀನಿ ಅಂತ ಹೇಳ್ತಾರಲ್ಲ ನಮ್ಮ ಕಡೆ ಹಾಗೆ. ಬಟ್ ಆ ಥರ ಏನಿಲ್ಲ ನನ್ನ ಪ್ರಕಾರ. ಈ ನಿಂಬೆಹಣ್ಣಿಗೆ ನಾವು ಕೊಟ್ಟಿದ್ದು 50 ರೂಪಾಯಿ. ನಾನು ಮತ್ತು ನನ್ನ ಕೋಸ್ಟ್ ಇಬ್ಬರು ತೊಗೊಂಡ್ವಿ. ಅವರು ಸ್ಯಾರಿ ತೊಗೊಂಡ್ರು. ಅವ್ರಿಗೂ 3200 ಸಮಥಿಂಗ್ ಅನಿಸುತ್ತೆ. ಚೆನ್ನಾಗಿತ್ತು ಅದು ಸ್ಯಾರಿ. ಎಲ್ಲೋ ವಿತ್ ಗ್ರೀನ್ ಬಾರ್ಡರ್ ಬಂದಿತ್ತು. ನಾನಿದು ಗ್ರೀನ್ ವಿತ್ ವೈಟ್ ತೊಗೊಂಡೆ. ಆ್ಯಕ್ಚುಲಿ ನಾನು ರೆಡ್ಡು ಇಲ್ಲಾಂದರೆ ಗ್ರೀನ್ ಕಾಂಬಿನೇಷನ್ಗೆ ಹೋಗಿದ್ದಿದ್ದು. ಯಾಕಂದರೆ ಗ್ರೀನ್ ಹತ್ರ ಸ್ಯಾರಿ ಒಂದೇ ಇರೋದು, 1-2 ಇದೆ ಅಷ್ಟೇ. ಬಟ್ ಗ್ರೀನ್ ಕಲರ್ ಇಲ್ಲ, ಬೇರೆ ಕಲರ್ಸ್ ಎಲ್ಲ ಇತ್ತು. ಸೊ ಅದಕ್ಕೋಸ್ಕರ ಗ್ರೀನ್ ಕಲರ್ ಹೋದೆ ಈ ಸತಿ. ಮತ್ತು ದೇವ್ರಿಗೂ ಶ್ರೇಷ್ಠವಾದದ್ದಲ್ವ ಗ್ರೀನು ಮತ್ತು ರೆಡ್ ಎಲ್ಲ. ನಾನು ಸೊ ಅದಕ್ಕೆ ಗ್ರೀನ್ಗೆ ಹೋಗಿದ್ದೀನಿ. ನೋಡಿ, ಸೀಬೆಕಾಯಿ ನನಗೆ ತುಂಬ ಫೇವ್ರೇಟು. ಸೀಬೆಕಾಯಿ ತುಂಬ ಇಷ್ಟ ನನಗೆ. ನಾನು ಪ್ರೆಗ್ನೆಂಟ್ ಇದ್ದಾಗಲೂ ಅಷ್ಟೇ, ನನ್ನ ತಮ್ಮನಿಗೆ ಊರಲ್ಲಿದ್ದಾಗ ಬೇರೆ ತೋಟಗಳಿಂದ ಎಲ್ಲ ಹೋಗಿ ಅವ್ರ ಫ್ರೆಂಡ್ಸ್ ಜೊತೆ ಕಿತ್ಕೊಂಡು ಕೊಡ್ತಾಯಿದ್ದೆ ನನ್ನ ಪ್ರೆಗ್ನೆನ್ಸಿಲಿ. ಸೀಬೆಕಾಯಿ ಇದಕ್ಕೆ ಕೆಜಿಗೆ 100 ರೂಪಾಯಿ ಅಂತ ಹೇಳಿದ್ರು. ಅರ್ಧ ಕೆಜಿ ತೊಗೊಂಡ್ವಿ ಅಷ್ಟೇ ನಾವು. ಯಾಕಂದರೆ ತುಂಬ ತೊಗೊಂಡ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ನಾನು ನಾಳೆಯಿಂದ ಕೆಲಸಕ್ಕೆ ಹೋಗ್ತಿದ್ರೆ ಫ್ರೈಡೇ ತನಕ ನಾನು ನಮ್ಮ ಹಸ್ಬೆಂಡ್ ಫುಲ್ ಬ್ಯುಸಿ ಇರ್ತೀವಿ ವರ್ಕಲ್ಲೇ. ಸೊ ಯಾವಾಗಲೂ ಫ್ರೂಟ್ಸ್ ಅದೆಲ್ಲ ತಂದಿಟ್ಟರೆ ತಿಂದೇ ಇದ್ದರೆ ವೇಸ್ಟ್ ಆಗುತ್ತೆ ಅಂತೇಳಿ. ಮತ್ತು ಒಂದು ಬೆಂಡೆಕಾಯಿ ತೊಗೊಂಡ್ವಿ. ಈ ಬೆಂಡೆಕಾಯಿಗೆ 2 ಗುಚ್ಚು ಬಂತು. ಇದು ಪ್ಯಾಕೆಟು, 2 ಪ್ಯಾಕೆಟ್ಗೆ 50 ರೂಪಾಯಿ ಹೇಳಿದ್ರು. ನಾನೊಂದು ಅವರೊಂದು ತೊಗೊಂಡ್ವಿ. ಅದಾದಮೇಲೆ ಫೈನಲ್ ನೇರಳೆ ಹಣ್ಣು. ಈ ಸೀಸನ್ ನೇರಳೆ ಹಣ್ಣು, ಹಲಸಿನ ಹಣ್ಣೆಲ್ಲ ಫೇಮಸ್ ಅಲ್ಲ ಈ ಸೀಸನಲ್ಲಿ. ಸೊ ನೇರಳೆ ಹಣ್ಣು ತೊಗೊಬಂದೆ. ನೇರಳೆ ಹಣ್ಣು ಅರ್ಧ ಕೆಜಿಗೆ 70 ರೂಪಾಯಿ ಹೇಳಿದ್ರು. 1/4 ಕೆಜಿಗೆ 25 ರೂಪಾಯಿ ಹೇಳಿದ್ರು. ಇಲ್ಲ, 1/4 ಕೆಜಿಗೆ 40 ರೂಪಾಯಿ ಹೇಳಿದ್ರು. ಅರ್ಧ ಕೆಜಿಗೆ 70 ರೂಪಾಯಿ ಹೇಳಿದ್ರು. ಸೊ ನಾವು ಅದಕ್ಕೆ ಅರ್ಧ ಕೆಜಿನೇ ತೊಗೊಬಂದ್ವಿ. ಇಷ್ಟು ಬಂದಿದೆ. ಚೆನ್ನಾಗಿರೋದೇ ಕೊಟ್ಟರು. ಇದು ಇಷ್ಟೇ ಗಾಯ್ಸ್. ಜಾಸ್ತಿ ಏನು ಶಾಪಿಂಗ್ ಮಾಡಲಿಲ್ಲ. ಆಲ್ರೆಡಿ ಫಸ್ಟ್ ರೌಂಡಲ್ಲೂ ಶಾಪಿಂಗ್ ಮಾಡಿದ್ದೆ ಅಲ್ವಾ. ಸೊ ಅದಕ್ಕೆ ಇವಾಗ ಪಂಚೆ ಶರ್ಟು ಏನು ಬೇಕಿತ್ತು ನೆಸೆಸಿಟಿ ಐಟಮ್ಸ್ ಮಾತ್ರ ತಂದ್ವಿ. ಸೊ ಇದಕ್ಕೇ ಆಲ್ಮೋಸ್ಟ್ ಇವಾಗ ತುಂಬಾ ಒಂದು 15,000 ತನಕ ಆಗಿದೆ ಅಂತ ಅನಿಸುತ್ತೆ, ಎರಡೂ ಶಾಪಿಂಗಿಂದ ಸೇರಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ
ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಹೆಚ್ಚು ಕಂಟೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್.